ಹಾಯ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾವಿವತ್ತು ಲಗ್ಗೆರೆ ಲೊಕೇಟ್ ಆದಂತಹ ವಿಶಾಲ್ ಮಠಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ವಿ. ಎಲ್ಲೋ ನೋಡ್ದಂಗದಲ್ಲ. ಆ್ಯಕ್ಚುಲಾಗಿ ಏನು ತಗೋಬೇಕು ಅಂತ ಹೋಗಿರ್ತೀವೋ ಅದನ್ನ ಬಿಟ್ಟು ಬೇರೆದೆಲ್ಲ ನೋಡ್ತಾ ಕೂತಿರ್ತೀವಿ. ನಾವು ಹೆಣ್ಮಕ್ಳೇ ಹೀಗೆ ಅನಿಸುತ್ತೆ. ಆದ್ರೂ ನಾವೇನು ತರಬೇಕಂತ ಹೋಗಿರ್ತೀವಲ್ಲ ಅದನ್ನ ಬಿಟ್ಟು ಬೇರೆದೆಲ್ಲ ತಂದಿರ್ತೀವಿ. ಬರೀ ಸುತ್ಕೊಂಡು ಕೂತ್ಕೊಂಡ್ರೆ ಇವತ್ತಿಗಂತೂ ನಾವು ತಗೊಳ್ಳಲ್ಲ ಅಂತ ಡಿಸೈಡ್ ಮಾಡಿ ನಾವು ಏನೇನು ಬೇಕು ಅಂತ ತಗೋಬೇಕು ಅಂತ ಬಂದಿದ್ವು ಅದನ್ನ ತಗೊಳ್ಳೋಣ ಅಂತ ಹೋಗ್ತಾ ಇದ್ವಿ. ಈ ಕೇಸು ಎಳೆ ಮಗು ಆಗಿದ್ದಿದ್ರೆ ಓಕೆ. ಹಾಗೆ ಮುಂದೆ ಹೋಗಿ ನೋಡ್ತಾ ಇರ್ಬೇಕಾದ್ರೆ ನನಗೆ ಕಿಚನ್ ಐಟಮ್ಸ್ ಎಲ್ಲ ಕಾಣಿಸ್ತಾ ಇತ್ತು. ನಮ್ಮನೇಲಿ ಎಷ್ಟು ಕಿಚನ್ ಐಟಮ್ಸ್ ಇದ್ರೂ ನಾವು ಹೊಸದಾಗಿ ತರೋದಂತೂ ಬಿಡಲ್ಲ. ಇಷ್ಟರಲ್ಲಿ ಯಾವ್ದು ಚೆನ್ನಾಗಿದ್ದಾವೆ, ಯಾವುದು ಕ್ಯೂಟ್ ಆಗಿದ್ದಾವೆ, ನಮ್ಮನೆ ಅಡುಗೆ ಮನೆಗೆ ಯಾವ ಸೂಟ್ ಆಗ್ತವೆ ಅಂತ ನೋಡಿಕೊಂಡು ಒಂದೊಂದಾಗೆ ಸೆಲೆಕ್ಟ್ ಮಾಡಿಕೊಂಡು ತೊಗೊಂಡು ಬಂದ್ವಿ. ಈ ಕಡೆ ಶಾಲಿನಿ ಮತ್ತು ಆಂಟಿ ಫುಲ್ ಶಾಪಿಂಗ್ ಮಾಡ್ತಾ ಇದ್ರು. ಇದ್ರ ಮಧ್ಯೆ ನಮ್ಮ ಪಾಪು ಇವ್ರ ಜೊತೆ ಯಾಕಾದರೂ ಬಂದೆ ಅಂತ ನೋಡ್ತಾ ಇದ್ದ. ಅಲ್ಲಿನೇ ಅವನದು ವೆಯ್ಟ್ ಚೆಕ್ ಮಾಡಿದ್ವಿ. ಅವನ ವೆಯ್ಟ್ ನೋಡಿ ಅವನೇ ನಗ್ತಾ ಇದ್ದ. ಅಲ್ಲಿಂದ ಪಾಪುಗೆ ಏನಾದ್ರು ತಿನ್ನಕ್ಕೆ ಕೊಡೋಣ ಅಂತ ಅಲ್ಲೇ ಇದ್ದಂಥ ಸಕ್ಕರೆನ ನೋಡಿ ಸಕ್ಕರೆ ತಿನ್ನಕ್ಕೆ ಕೊಟ್ವಿ. ಅವನಂತೂ ತುಂಬ ಇಷ್ಟಪಟ್ಟು ತಿಂತಾ ಇದ್ದಾನೆ. ಮನೇಲಿ ಯಾವತ್ತಿನ ಕಾಲಕ್ಕೆ ನಾನು ಎಗ್ ರೈಸ್ ಮಾಡ್ತೀನಂತ ಗೊತ್ತಿಲ್ಲ, ಆದರೆ ಎಗ್ ರೈಸಿಗೆ ಬೇಕಾದಂಥ ಐಟಮ್ಸ್ ಎಲ್ಲನೂ ಒಂದೊಂದಾಗಿ ತಗೋತಾ ಇದ್ದೀನಿ. ಆಂಟಿ ನಾನು ಎಲ್ಲ ಕೈಲಿ ಇಟ್ಕೊಂಡಿರೋದು ನೋಡಿ ಬ್ಯಾಸ್ಕೆಟ್ ಕೊಟ್ಟರು, ಎಲ್ಲ ಇದರೊಳಗಡೆ ಹಾಕೋ ಅಂತ. ಕಿಚನಲ್ಲಿ ಅಡುಗೆ ಮಾಡಬೇಕಾದ್ರೆ ಬಟ್ಟೆ ಗಲೀಜಾಗಬಾರ್ದು ಅಂತ ಎಪ್ರಾನ್ ತೊಗೋಬೇಕು ಅಂದ್ಕೊಂಡ್ವಿ. ಇದರಲ್ಲೆಲ್ಲ ಸರ್ಚ್ ಮಾಡಿ ಯಾವುದೋ ಒಂದು ಸೆಲೆಕ್ಟ್ ಮಾಡಿದ್ವಿ. ಅದು ಸೂಟ್ ಆಗುತ್ತಾ ಇಲ್ವಾ ಅಂತ ಒಂದು 10 ಸತಿ ಯೋಚನೆ ಮಾಡಿ ಅದನ್ನು ತೊಗೊಂಡು ಫೈನಲಾಗಿ ಒಂದು ಸಿಕ್ತು. ಐ ಲವ್ ಕುಕ್ಕಿಂಗ್ ಅಂತ ಇತ್ತು ಅದ್ರ ಮೇಲೆ. ಸೊ ಅದಕ್ಕೆ ತುಂಬ ಇಷ್ಟ ಆಯಿತು ಅಂತ ತೊಗೊಂಡ್ವಿ. ಹಾಗೆ ನಮ್ಮ ಮನೆ ಫ್ರಿಜ್ ಕವರ್ ತುಂಬ ಹಳೇದಾಗಿತ್ತು ಆ್ಯಂಡ್ ಅದು ಮನೆ ಶಿಫ್ಟ್ ಮಾಡಬೇಕಾದ್ರೆ ತೊಗೊಬಂದಿದ್ದಾಗಿತ್ತು. ಸೊ ಅದಕ್ಕೆ ಅಂತಲ್ಲಿ ಸೆಲೆಕ್ಟ್ ಮಾಡ್ತಿದ್ದು. ನಾವು ತೊಗೋಬೇಕಾದ್ರೆ ಆಂಟಿನೂ ಒಂದು ತೊಗೊಂಡ್ರು. ಸೊ ಚೆನ್ನಾಗಿತ್ತು. ಹಾಗೆ ಪಾಪುನು ಬ್ಯಾಸ್ಕೆಟ್ ಒಳಗೆ ಹಾಕ್ಕೊಂಡು ಹೋಗ್ತಾ ಇದ್ವಿ. ಎಲ್ಲರೂ ನಮ್ಮನ್ನೇ ನೋಡ್ತಾ ಇದ್ರು. ಆಲ್ರೆಡಿ ತುಂಬ ಲೇಟಾಗಿ ಹೋಗ್ಬಿಟ್ಟಿತ್ತು. ಸೊ ಅದಕ್ಕೆ ಬೇಗ ಬೇಗ ಬಿಲ್ ಮಾಡಿಸ್ಕೊಂಡು ಮೊದಲೇ ಹೇಳಿದ ಥರ ನಾವೇನು ತೊಗೊಳಕ್ಕೆ ಬಂದಿದ್ವೋ ಅದನ್ನು ತೊಗೊಳ್ಳಿಲ್ಲ. ಏನೇನು ಕಾಣಿಸ್ತೋ ಅದನ್ನೇ ತೊಗೊಂಡು ಸರಿ ಅಂತ ನೆಕ್ಸ್ಟ್ ಟೈಮ್ ಬರೋಣ ಅಂತ ಸುಮ್ಮನೆ ಆದೋ. ಅಲ್ಲಿಂದ ಡೈರೆಕ್ಟ್ ನಾವು ಬಂದಿದ್ದು ಪಾಟ್ ಮತ್ತು ಗಿಡಗಳನ್ನ ತೊಗೊಂಡೋಗ್ಬೇಕಂತ. ಆಲ್ರೆಡಿ ತುಂಬ ಲೇಟಾಗಿತ್ತು. ಸೊ ಕತ್ಲೆ ಆಗಿತ್ತಲ್ಲ, ಅದಕ್ಕೆ ಸರಿಯಾಗಿ ಕಾಣಿಸ್ತಾ ಇರಲಿಲ್ಲ. ಆದರೂ ನಮ್ಗೆ ಯಾವುದದು ಬೇಕಂತ ನೋಡಿಕೊಂಡು ಹುಡುಕೊಂಡು ಒಂದು 2-3 ಗಿಡನ ಸೆಲೆಕ್ಟ್ ಮಾಡಿದೆ. ನಮಗೆ ಬೇಕಾದಂಥ ಗಿಡಗಳನ್ನ ತಗೊಂಡು ಮನೆಗೆ ಹೊರಟ್ವಿ. ಇವತ್ತಿನ ವ್ಲಾಗ್ ಇದಾಗಿತ್ತು. ಬಾಯ್. ಅಷ್ಟೇ.